2023ನೇ ಸಾಲಿನಲ್ಲಿ ಟಿ ಡಿ ರಾಜೇಗೌಡರು ಏನು ಅಭ್ಯರ್ಥಿಯಾಗಿದ್ದರು, ಆ ಸಂದರ್ಭದಲ್ಲಿ ಅವರ ಚುನಾವಣೆಯ ಮತ ಎಣಿಕೆಯ ಮತಪತ್ರದ ಟೇಬಲ್ನ ಏಜೆಂಟ್ ಆಗಿ ನಾನು ಭಾಗವಹಿಸಿದ್ದೆ. ಆ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಮತ ಎಣಿಕೆಯ ಏಜೆಂಟನ್ನು ಆಗಿ ನಾನು ಭಾಗವಹಿಸಿದ್ದೆ. ಬಿ ಜೆ ಪಿಯ ಏಜೆಂಟ್ರುಗಳು ಸಹಿತ ಕೂತಿದ್ದರು ಮತ್ತು ಜೆ ಡಿ ಎಸ್ಸಿನ ಅಭ್ಯರ್ಥಿಯಾಗಿದ್ದಂತಹ ಶ್ರೀ ಸುಧಾಕರ್ ಶೆಟ್ಟರು ಸಹಿತ ಅದೇ ಟೇಬಲ್ನಲ್ಲಿದ್ದರು ಮತ್ತು ಕೆಲವು ಏನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು ಅವರುಗಳು ಸಹಿತ ಅಲ್ಲಿ ಕುಳಿತಿದ್ರು. ಆ ಟೇಬಲ್ನಲ್ಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಚುನಾವಣೆಗೆ ಪೋಸ್ಟಲ್ ಬ್ಯಾಲೆಟ್ಸ್ಗಳು ಬಂದಿತ್ತು ಮತ್ತು ಇ ಟಿ ಪಿ ಬಿ ಎಸ್ ವೋಟ್ಸ್ಗಳೇನಿತ್ತು, ಆ ವೋಟ್ ರೇಷಿಯೋ ನಿಮ್ಮ ಎದುರುಗಡೆ ಹೇಳ್ತೀನಿ. ಇ ಟಿ ಪಿ ಬಿ ಎಸ್ ವೋಟ್ನಲ್ಲಿ 11 ವೋಟ್ಗಳಿತ್ತು. 11 ವೋಟ್ಗಳಲ್ಲಿ 7 ವೋಟು ರಾಜೇಗೌಡರಿಗೆ, ಡಿಫೆನ್ಸ್ ಸರ್ವಿಸ್ನವ್ರದ್ದು ವೋಟ್ಗಳು 7 ವೋಟ್ಗಳು ರಾಜೇಗೌಡರಿಗೆ ಬರುತ್ತೆ, 3 ಮತಗಳು ಡಿ ಎನ್ ಜೀವರಾಜ್ ಅವರಿಗೆ ಬರುತ್ತೆ, 1 ಮತಗಳು ಬಿ ಎಸ್ ಪಿಯ ಅಭ್ಯರ್ಥಿಯಾಗಿದ್ದಂಥ ಕೆ ಎಂ ಗೋಪಾಲ್ ಅವರಿಗೆ ಬರುತ್ತೆ. ಈ ರೀತಿಯಾಗಿ ಮತ್ತು ಈ ಏನು ಅಂಚೆ ಮತಪತ್ರಗಳನ್ನು 4 ಸುತ್ತುಗಳಲ್ಲಿ ಎಣಿಸ್ತಾರೆ. ಒಂದು ಸುತ್ತಿಗೆ ಗರಿಷ್ಠ 500 ಮತಗಳೆನ್ನುವ ರೀತಿಯಲ್ಲಿ ಲಭ್ಯವಿದ್ದಂತಹ ಮತಗಳನ್ನು ಮತ ಎಣಿಕೆಯ ಕಾರ್ಯಕ್ರಮ ಇದಕ್ಕೆ ಬಳಸ್ಕೊಂಡಂಥ ಸಂದರ್ಭದಲ್ಲಿ ಒಟ್ಟು ಲಭ್ಯವಿದ್ದಂತಹ 1822 ಮತಗಳು, 1822 ಮತಗಳು. ಈ ಮತಗಳಲ್ಲಿ ಒಟ್ಟು 4 ರೌಂಡ್ಗಳಲ್ಲಿ ಫಸ್ಟ್ ರೌಂಡಲ್ಲಿ 54 ಮತಗಳು ಇನ್ವ್ಯಾಲಿಡ್ ಆಗುತ್ತೆ, ಸೆಕೆಂಡ್ ರೌಂಡಲ್ಲಿ 102 ಮತಗಳು ಇನ್ವ್ಯಾಲಿಡ್ ಆಗುತ್ತೆ, 3ನೇ ರೌಂಡಲ್ಲಿ 66 ಮತಗಳು ಇನ್ವ್ಯಾಲಿಡ್ ಆಗುತ್ತೆ, 4ನೇ ರೌಂಡಲ್ಲಿ 57 ಮತಗಳು ಇನ್ವ್ಯಾಲಿಡ್ ಆಗುತ್ತೆ. ಈ ರೀತಿ ಇನ್ವ್ಯಾಲಿಡ್ ಆಗಿರ್ತಕ್ಕಂಥ ಒಟ್ಟು ಮತಗಳ ಸಂಖ್ಯೆ 279. ಈ ರೀತಿ ಇನ್ವ್ಯಾಲಿಡ್ ಆಗಲಿಕ್ಕೆ ಚುನಾವಣಾಧಿಕಾರಿ ತೋರಿಸಿರ್ತಕ್ಕಂಥ ಸಮರ್ಪಕವಾದ ಕಾರಣಗಳೇನಿತ್ತು ಅಂತಂದರೆ, ಒಂದು ಡಿಫೆಕ್ಟಿವ್ ಡಿಕ್ಲರೇಷನ್ ಅಂತ ಏನು 13A ಕೊಡಬೇಕು, ಆ ಡಿಫೆಕ್ಟಿವ್ ಡಿಕ್ಲರೇಷನ್ ಅಥವಾ ಆ ಡಿಕ್ಲರೇಷನ್ಗೆ ಗೆಜೆಟೆಡ್ ಅಧಿಕಾರಿಗಳ ಸಹಿ ಇಲ್ಲದೆ ಇರತಕ್ಕಂಥದ್ದು, ಅಥವಾ ಸೀರಿಯಲ್ ನಂಬರ್ ಮಿಸ್ ಮ್ಯಾಚ್ ಆಗಿರ್ತಕ್ಕಂಥದ್ದು. ಈ 3 ಪ್ರಮುಖ ಮತ್ತೊಂದು 4ನೇ ಕಾರಣ ಕೆಲವರು ಡಿಕ್ಲರೇಷನನ್ನೇ ಇಡದೇ ಇರತಕ್ಕಂಥದ್ದು. ಈ ರೀತಿಯ ಕಾರಣಗಳಿಗಾಗಿ 279 ಮತಗಳನ್ನು ರಿಜೆಕ್ಟೆಡ್ ಅಂತ ಮಾಡ್ತಾರೆ. ಆ ರಿಜೆಕ್ಟೆಡ್ ಅಂತ ಮಾಡಿದ ಮತಗಳ ನಂತರ ಯಾರ್ಯಾರಿಗೆ ವೋಟ್ಗಳು 4 ರೌಂಡ್ಗಳಲ್ಲಿ ಬಂದು ಡಿ ಎನ್ ಜೀವರಾಜ್ ಅವರಿಗೆ 689 ಮತಗಳು, ಟಿ ಡಿ ರಾಜೇಗೌಡರಿಗೆ 562 ಮತಗಳು ಬರ್ತವೆ. ಈ ಎಲ್ಲ ಮತಗಳು ಬಂದು ಬೇರೆ ಬೇರೆ ನೋಟಕ್ಕೆ ಬರುತ್ತೆ. ಕೆಲವು ಮತಗಳು ರಾಜನ್ ಗೌಡ ಅಂತ ಎ ಪಿ ಅಭ್ಯರ್ಥಿಗೆ ಬರ್ತದೆ, ಬಿ ಎಸ್ ಪಿ ಅಭ್ಯರ್ಥಿ ಗೋಪಾಲ್ ಅವರಿಗೆ ಬರುತ್ತೆ ಕೆಲವು ಮತಗಳು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಿಗೆ ಬರುತ್ತೆ, ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ದಂಥ ಸುಧಾಕರ್ ಶೆಟ್ಟರಿಗೆ ಕೆಲವು ಮತಗಳು ಬರ್ತದೆ. ಈ ಎಲ್ಲ ಮತಗಳನ್ನು ಅಂದು 13/5/2023ಕ್ಕೆ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಂಥ ಪ್ರೊಸೀಡಿಂಗ್ಸ್ ಬುಕ್ನಲ್ಲಿ ಅದೆಲ್ಲವೂ ದಾಖಲಾಗ್ತದೆ. ಆ ದಾಖಲಾಗಿರ್ತಕ್ಕಂಥ ಪ್ರೊಸೀಡಿಂಗ್ಸ್ ಬುಕ್ಗಳಿಗೆ ಡಿ ಎನ್ ಜೀವರಾಜ್ ಅವರ ಏಜೆಂಟ್ ಆಗಿರ್ತಕ್ಕಂಥ ಬಿ ಎಸ್ ಸತೀಶ್ ಎನ್ನುವರು ಸೈನ್ ಮಾಡ್ತಾರೆ, ಸುಧಾಕರ್ ಶೆಟ್ಟರು ಸೈನ್ ಮಾಡ್ತಾರೆ, ನಾನೂ ಸಹಿತ ಸೈನ್ ಮಾಡ್ತೀನಿ, ಕೆಲವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳ ಪರವಾಗಿದ್ದವರು ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಸಹಿತ ಸಹಿ ಮಾಡ್ತಾರೆ. ಸೊ ಆಗ ಅಲ್ಲಿ ಏನೂ ತಕರಾರುಗಳು ಅದಕ್ಕೆ ವ್ಯಕ್ತ ಆಗಲಿಲ್ಲ. ತದನಂತರ ಅವರು ಚುನಾವಣೆ ಪ್ರಕ್ರಿಯೆ ಮುಗಿದು ವಿ ವಿ ಪ್ಯಾಟ್ಗಳ ಕಂಪ್ಯಾರಿಸನ್ ವೋಟ್ಗಳ ಎಣಿಕೆ ಮಾಡಿದಾಗ, ಸ್ಲಿಪ್ಗಳ ಎಣಿಕೆ 2 ಬೂತ್ಗಳ ರ್ಯಾಂಡಮ್ ಬೂತ್ಗಳನ್ನ ಎಣಿಕೆ ಏನು ಮಾಡ್ತಾರೆ, ಆ ಎಣಿಕೆಯೂ ಮುಗಿದಾದ್ಮೇಲೆ ಯಾವ ಸಂಚು ರೂಪಿಸಿದ್ರು ನಮಗೆ ಗೊತ್ತಿಲ್ಲ, ಆವತ್ತು ಬಂದು ಒಂದು ಅರ್ಜಿಯನ್ನು ಕೊಡ್ತಾರೆ. ಆ ಅರ್ಜಿಯನ್ನು ಕೊಟ್ಟಿದ್ದು ಯಾವುದಕ್ಕೆ ಅಂತಂದರೆ, ರಿಜೆಕ್ಟ್ ಆಗಿರ್ತಕ್ಕಂಥ 279 ಮತಗಳನ್ನು ಪುನರ್ ಎಣಿಕೆ ಮಾಡಬೇಕು ಅಂತ. ಆಗ ಸಹ ಅದೇ ಪ್ರೊಸೀಡಿಂಗ್ಸ್ ಬುಕ್ನಲ್ಲಿ ಇದನ್ನು ಈಗ ಎಣಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಅದಾದ ನಂತರ ಕರ್ನಾಟಕದ ರಾಜ್ಯದ ಹೈಕೋರ್ಟ್ಗೆ ಎಲೆಕ್ಷನ್ ಪಿಟಿಷನ್ ನಂಬರ್ 20/2023ರಂತೆ ಡಿ ಎನ್ ಜೀವರಾಜ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಅರ್ಜಿಯಲ್ಲಿ ಬರೀ ಮರುಮತ ಎಣಿಕೆಗೆ ಅವ್ರು ಕೇಳಿರಲಿಲ್ಲ. ಅವ್ರು ಕೇಳಿರ್ತಕ್ಕಂಥದ್ದು ರಾಜೇಗೌಡರ ಕೆಲವು ಜಮೀನಿನ ವ್ಯವಹಾರಗಳು ಸಂಬಂಧಪಟ್ಟಂತೆ ಅಲಿಗೇಷನನ್ನು ಮಾಡಿದರು. ಅದಾದಮೇಲೆ ರಾಜೇಗೌಡರು ಮಾಲ್ ಪ್ರಾಕ್ಟೀಸನ್ನು ಮಾಡಿದ್ದಾರೆ ಚುನಾವಣೆಯಲ್ಲಿ ಅಂತ ಮಾಡಿದರು, ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಉಲ್ಲಂಘನೆ ಮಾಡಿದರು ಅಂತ ಮಾಡಿದರು. ಇವೆಲ್ಲ ರೀಸನ್ಸನ್ನು ಇಟ್ಕೊಂಡು ಆ ಚುನಾವಣೆಯನ್ನೇ ಸೆಟಸೈಡ್ ಮಾಡಿ ರಾಜೇಗೌಡರ ಬದಲಿಗೆ ಅವರನ್ನೇ ಚುನಾಯಿತ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅಂತ ಅವರ ಮೊದಲ ಪ್ರೇಯರ್ ಇದ್ದದ್ದು. ಇನ್ ಆಲ್ಟರ್ನೇಟಿವ್ ಅವ್ರು ಕೇಳಿರೋದೇನು ಅಂದರೆ, ಟು ರೀವೆರಿಫೈ ದ ರಿಜೆಕ್ಟೆಡ್ ವೋಟ್ಸ್ ಮತ್ತು ಪೋಸ್ಟಲ್ ಬ್ಯಾಲೆಟ್ಸ್ಗಳನ್ನಂತ ಕೇಳ್ತಾರೆ.
ಇದು ಯಾವಾಗ ಅಂತಂದರೆ ಚುನಾವಣೆ ಪ್ರಕ್ರಿಯೆ ಮುಗಿದು 1 ತಿಂಗಳ ನಂತರ ಅರ್ಜಿ ಸಲ್ಲಿಸಲ್ಪಡ್ತದೆ. ನಾವು ಅವತ್ತು ಚುನಾವಣಾ ಪ್ರಕ್ರಿಯೆಗಳನ್ನು ಮುಗಿಸಿ ಅವರೆಲ್ಲ ಮತಪತ್ರಗಳನ್ನು ಡಬ್ಬಿಗೆ ತುಂಬೋದನ್ನು ಗಮನಿಸಿ ಅದೇ ಚುನಾವಣಾ ಮತ ಎಣಿಕೆ ಸೆಂಟರ್ನಲ್ಲಿರ್ತಕ್ಕಂಥ ಸ್ಟ್ರಾಂಗ್ ರೂಮಿಗೆ ಹೋಗುವವರೆಗೆ ಸ್ಟ್ರಾಂಗ್ ರೂಮ್ ಲಾಕ್ ಹಾಕೋದನ್ನೆಲ್ಲ ನಾವು ನೋಡೋಕ್ಕೆ ಯಾರೂ ಹೋಗಿಲ್ಲ. ನಾವೆಲ್ಲರೂ ವಾಪಸ್ ಬಂದಿದ್ದೀವಿ. ಬಂದ ನಂತರ ಈ ಅರ್ಜಿಯನ್ನು ಅವರು ಸಲ್ಲಿಸಿದಾಗ ರಾಜೇಗೌಡರು ಈ ಅರ್ಜಿಯ ಬಗ್ಗೆ ತಕರಾರುಗಳನ್ನು ಸಲ್ಲಿಸ್ತಾರೆ. ತಕರಾರುಗಳನ್ನು ಸಲ್ಲಿಸಿ ಏನು ಅಂತಂದರೆ ಎಲ್ಲವೂ ನ್ಯಾಯಬದ್ಧವಾಗಿದೆ, ಮತ್ತೊಮ್ಮೆ ಮರುಮತ ಎಣಿಕೆ ಆಗೋಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಒಂದೆರಡು ಇಶ್ಯೂಸ್ಗಳು ಏನು ಹೈಕೋರ್ಟ್ಗಳು ಫ್ರೇಮ್ ಮಾಡುತ್ತೆ, ಆ ಇಶ್ಯೂಸ್ಗಳ ಬಗ್ಗೆ ತಕರಾರು ಇದ್ದಿದ್ದರಿಂದ ಚುನಾವಣಾ ಅರ್ಜಿಗಳಲ್ಲೇ ಅದನ್ನು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂಗತಿಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಉದಾಹರಣೆಗೆ ಅವರು ಶುಲ್ಕವನ್ನು ಸಮರ್ಪಕವಾದಂಥ ಸರಿಯಾದ ಸಮಯದಲ್ಲಿ ಪಾವತಿ ಮಾಡಿಲ್ಲ ಅನ್ನುವ ಕಾರಣಕ್ಕಾಗಿಯೂ ಸಹಿತ ಕೆಲವು ಕಾನೂನಿನ ಅಂಶಗಳನ್ನ ಹಿಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಈಗ ರೀಕೌಂಟಿಗೆ ಏನು ಕರ್ನಾಟಕ ಹೈಕೋರ್ಟ್ ಆದೇಶ ಮಾಡಿದ ಮೇಲೆ ಅಂದರೆ ಜೀವರಾಜ್ ಅವರ ಅರ್ಜಿ ಅಲೌಡ್ ಇನ್ ಪಾರ್ಟ್ ಅಂದರೆ ಭಾಗಶಃ ಪುರಸ್ಕರಿಸಿತು. ಅವ್ರು ಬೇರೆ ಮಾಡಿರ್ತಕ್ಕಂಥ ಏನು ಆಪಾದನೆಗಳಿತ್ತು ಆ ಆಪಾದನೆಗಳನ್ನೆಲ್ಲವನ್ನು ತಿರಸ್ಕರಿಸಿ ಕೇವಲ ರಿಜೆಕ್ಟೆಡ್ ಆಗಿರ್ತಕ್ಕಂಥ 279 ಮತಗಳು, ಅದು ಇವರ ಸೋಲು 201 ಓಟಿನಿಂದ ಆಗಿರೋದ್ರಿಂದ ರಿಜೆಕ್ಟೆಡ್ ಆಗಿರ್ತಕ್ಕಂಥ ಮತಗಳು ಹೆಚ್ಚಿರೋದ್ರಿಂದ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಯಾವುದಾದ್ರೂ ಮತಗಳು ವ್ಯಾಲಿಡ್ ಆಗಿದ್ದರೆ ಅದನ್ನು ಈಗಾಗಲೇ ಏನು ವ್ಯಾಲಿಡ್ ಆಗಿ ಎಲ್ಲರಿಗೂ ಹಂಚಿಕೆ ಆಗಿತ್ತೋ ಆ ಮತಗಳ ಜೊತೆಗೆ ಜೋಡಿಸಿ ಅದನ್ನು ಮರುಮತ ಎಣಿಕೆಯನ್ನು ಪೋಸ್ಟಲ್ ಬ್ಯಾಲೆಟ್ ಮಾಡಬೇಕು ಅಂತ ಕೊಡ್ತು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.